ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ವರದಿಗಾರ ಮಲ್ಲಿಕಾರ್ಜುನ್ ಹೊಸಮನೆ. ಸಾಮಾನ್ಯವಾಗಿ ಸರ್ಕಾರ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಕೋಟಿ ಹಣವನ್ನು ಖರ್ಚು ಮಾಡುತ್ತೆ. ಆದರೆ ಕೆಲವೊಂದು ಅನುದಾನಗಳು ಕೆಲವೊಂದು ವಿವಾದಗಳ ಕಾರಣದಿಂದಾಗಿ ಏನಂತಂದರೆ ಹಾಗೆ ಉಳಿದಿರುವಂಥದ್ದನ್ನು ನಾವು ಕಾಣ್ತಿದ್ವಿ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಾಟಿ ಪಟ್ಟಣದಲ್ಲಿರ್ತಕ್ಕಂಥ ಪ್ರಜಾಸೌಧದ ನಿರ್ಮಾಣ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ ಈ ಒಂದು ಪ್ರಜಾಸೌಧ ನಿರ್ಮಾಣಕ್ಕಾಗಿಯೇ ಏನಂತಂದರೆ ಇವತ್ತಿನ ದಿವಸ ಪೈಪೋಟಿ ನಡೆದಿರುವಂಥದ್ದು. ಎರಡು ಪಟ್ಟಣಗಳ ಮಧ್ಯೆ ರಬಕವಿ ಹಾಗೂ ಬನಾಟಿ ಎರಡೂ ಪಟ್ಟಣಗಳ ಮಧ್ಯೆ ಪೈಪೋಟಿ ನಡೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಸರ್ಕಾರ 2018ರಲ್ಲಿ 50 ಕಡೆಗಳಲ್ಲಿ ಏನಂತಂದರೆ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಪ್ರಜಾಸೌಧಕ್ಕಾಗಿ ಏನಂತಂದರೆ 8,26,00,000 ರೂಪಾಯಿಗಳನ್ನು ತಲಾ ಬಿಡುಗಡೆ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಏನಂತಂದರೆ ಈ ಒಂದು ರಬಕವಿ ಬನಾಟಿ ಪಟ್ಟಣಕ್ಕೆ ಈ ಒಂದು ಪ್ರಜಾಸೌಧ ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಇವತ್ತಿನವರೆಗೂ ಕೂಡ ಕಳೆದ 8 ವರ್ಷವಾದರೂ ಕೂಡ ಸಂಪೂರ್ಣವಾಗಿ ಒಂದು ಜಾಗೆಯನ್ನು ಹುಡುಕುವುದರ ಮೂಲಕ ಅಲ್ಲಿ ಕಟ್ಟಡ ನಿರ್ಮಾಣ ಆಗಿಲ್ಲ, ಅನುದಾನವೂ ಕೂಡ ಬಳಕೆ ಆಗಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬೇಕಾಗಿದೆ. ಯಾಕಂತಂದರೆ ಒಂದು ಕಡೆಗೆ ಏನಂತಂದರೆ ಬನಹಟ್ಟಿ ಪಟ್ಟಣದಲ್ಲಿ ಆಗಬೇಕು ಅನ್ನುವಂಥ ಕಾರಣದಿಂದ ಪಣ ತೊಟ್ಟಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಜನರು ಸಾರ್ವಜನಿಕರು ಹೋರಾಟಕ್ಕೆ ಇಳಿದಿದ್ದರೆ, ಮತ್ತೊಂದೆಡೆ ಏನಂತಂದರೆ ಸರ್ಕಾರ ರಬಕವಿ ಬನಾಟಿ ಪಟ್ಟಣದಲ್ಲಿ ಆ ಒಂದು ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂಥದ್ದನ್ನು ನಾವು ಕಾಣ್ತಿದ್ದೇವೆ. ಇದನ್ನು ವಿರೋಧಿಸಿ ಇವತ್ತಿನ ದಿವಸ ಏನಂತಂದರೆ ಬನಹಟ್ಟಿ ಪಟ್ಟಣದಲ್ಲಿ ಕಳೆದ 12 ದಿನಗಳಿಂದಲೂ ಕೂಡ ಆ ಒಂದು ಪ್ರಜಾಸೌಧ ನಿರ್ಮಾಣ ತಮ್ಮೂರಲ್ಲಿ ಆಗಬೇಕು ಅನ್ನುವಂಥ ಕಾರಣದಿಂದ ಸ್ಥಳೀಯರು ಏನಂತಂದರೆ ಸರದಿ ಉಪವಾಸ ಸತ್ಯಾಗ್ರಹಕ್ಕೆ ಅವರು ಮುಂದಾಗಿರುವಂಥದ್ದನ್ನು ಕೂಡ ನಾವೇ ಕಾಣ್ತೇವೆ. ನಿರಂತರವಾಗಿ ಆ ಒಂದು ಸರದಿ ಹೋರಾಟವನ್ನು ಮಾಡುವುದರ ಮೂಲಕ ಇವತ್ತಿನ ದಿವಸ ಶತಾಯಗತಾಯ ತಮ್ಮ ಊರಿನಲ್ಲಿ ಏನಂತಂದರೆ ಆ ಒಂದು ಪ್ರಜಾಸೌಧ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಹಠವನ್ನು ಅವರು ತೊಟ್ಟಿರುವಂಥದ್ದನ್ನು ಕೂಡ ಕಾಣ್ತಿದ್ದೇವೆ. ಮತ್ತು ಇವತ್ತು 12ನೇ ದಿವಸ ಏನಂತಂದರೆ ಊರಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಏನಂತಂದರೆ ಹೋರಾಟದಲ್ಲಿ ಭಾಗಿಯಾಗುವುದರ ಮೂಲಕ ನೂರಾರು ಜನರು ಭಾಗಿಯಾಗುವುದರ ಮೂಲಕ ಜಮಖಂಡಿ ಮಹಾಲಿಂಗಪುರ ಹೆದ್ದಾರಿಯನ್ನು ಕೂಡ ಬಂದ್ ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಮಾಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಈ ನಡುವೆ ಏನಂತಾರೆ ಮುಖ್ಯವಾಗಿ ಏನಂತಾರೆ ರಬಕವಿ ಬನಾಟಿ ಪಟ್ಟಣದಲ್ಲಿ ಆ ಒಂದು JLBC ಆವರಣದಲ್ಲಿರ್ತಕ್ಕಂಥ ಜಾಗೆಯನ್ನು ಈಗಾಗಲೇ ಏನಂತಂದರೆ ಸರ್ಕಾರಕ್ಕೆ ಬಿಟ್ಟು ಕೊಡ್ತಾರೆ. ಅಂದರೆ JLBCಯಿಂದ ಆ ಒಂದು ಕಂದಾಯ ಇಲಾಖೆಗೆ ಬಿಟ್ಟು ಕೊಟ್ಟಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಮತ್ತು ಅಲ್ಲೇ ಏನಂತಂದರೆ ಆ ಒಂದು ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದನ್ನು ವಿರೋಧಿಸಿ ಇವತ್ತಿನ ದಿವಸ ಶತಾಯಗತ ಅದು ತಮ್ಮ ಊರಿನಲ್ಲಿ ಆಗಬೇಕು ಅನ್ನುವಂಥ ಕಾರಣದಿಂದ ಬನಹಟ್ಟಿ ಪಟ್ಟಣದಲ್ಲಿರ್ತಕ್ಕಂಥ ಸಾರ್ವಜನಿಕರು ಏನಂತಂದರೆ ಇವತ್ತಿನ ದಿವಸ ಹೋರಾಟಕ್ಕೆ ಇಳಿದಿರುವಂಥದ್ದನ್ನು ಕೂಡ ನೋಡ್ತಿದ್ವಿ. ಮತ್ತು ಅದರ ಕಾರಣದಿಂದ ಏನಂತಂದರೆ ಬನಹಟ್ಟಿ ಪಟ್ಟಣದ ಬಸ್ ನಿಲ್ದಾಣದ ಹೊರಭಾಗದಲ್ಲಿ ಏನಂತಂದರೆ ಒಂದು ಟೆಂಟನ್ನು ಹಾಕೋದ್ರ ಮೂಲಕ ಕಳೆದ 12 ದಿನಗಳಿಂದಲೂ ಕೂಡ ಅವರು ಪ್ರತಿಭಟನಾತ್ಮಕ ಹೋರಾಟವನ್ನು ಕೂಡ ಮಾಡ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಅದು ಏನೇ ಇರಲಿ ಅಭಿವೃದ್ಧಿ ಅಂತ ಬಂದಾಗ, ಯಾಕಂದರೆ ನಾವು ಈ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ತಾಲೂಕು ಆಗಬೇಕಾದಂಥ ಸಂದರ್ಭದಲ್ಲಿ ಏನಂತಂದರೆ ಬಹಳಷ್ಟು ಹೋರಾಟಗಳನ್ನು ಮಾಡಿರುವಂಥದ್ದನ್ನು ಕೂಡ ನೋಡ್ತೇವೆ. ಅವರು ಎರಡೂ ಪಟ್ಟಣಗಳು ಜಂಟಿಯಾಗಿ ಹೋರಾಟವನ್ನು ಮಾಡ್ತಾಯಿದ್ದು. ಆದರೆ ಇವತ್ತು ಪ್ರಜಾಸೌಧ ನಿರ್ಮಾಣಕ್ಕಾಗಿ ಏನಂತಾರೆ ಈ ರೀತಿಯಾದಂಥ ಏನಂತಾರೆ ಎರಡೂ ಪಟ್ಟಣಗಳ ಜನರ ಮಧ್ಯೆ ಒಂದು ಏನಂತಂದರೆ ವಿವಾದ ಹುಟ್ಟಿಕೊಂಡಿರುವಂಥದ್ದು. ಈ ಒಂದು ವಿವಾದಕ್ಕೆ ಆದಷ್ಟು ಬೇಗ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಮಧ್ಯಸ್ಥಿಕೆ ವಹಿಸೋದ್ರ ಮೂಲಕ ಆ ಒಂದು ವಿವಾದವನ್ನು ಸುಖಾಂತ್ಯ ಮಾಡುವುದರ ಮೂಲಕ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ್ ಹೊಸಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.